ಮಾನ್ಯ ಗೌರವಾನ್ವಿತ ಬೃಹತ್ ಕೈಗಾರಿಕಾ ಮತ್ತು ಉದ್ಯಮ ಸಚಿವರಾದ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎಂ.ಬಿ. ಪಾಟೀಲ್ ಇವರುಗಳ ಸದಾಶಯ ಮತ್ತು ಹಿತಾಸಕ್ತಿ ವಿಜಯಪುರ ಗ್ರಾಮೀಣ ವಲಯದ ಎಲ್ಲ ಶಾಲೆಗಳು ಎಲ್ಲ ರೀತಿಯ ಭೌತಿಕ, ತಾಂತ್ರಿಕ ಹಾಗೂ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒಳಗೊಂಡು ಸಮಾಜದ ಕಟ್ಟಕಡೆಯ ಅತಿ ಬಡವ ಕುಟುಂಬದ ಮಗುವಿಗೂ ಸಹ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಎನ್ನುವ ವಿಚಾರಧಾರೆಯ ಹಿನ್ನೆಲೆಯಲ್ಲಿ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಸಚಿವರ ಇಲಾಖೆಯ ಸಿಎಸ್ಆರ್ ಅನುದಾನದಲ್ಲಿ ಸಕಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ. ಅಂತಹ ಅನೇಕ ಶಾಲೆಗಳಿಗೆ ಅವರು ಮಾಡಿರುವ ವಿನಿಯೋಗದ ಸ್ಮರಣೀಯ ಕ್ಷಣಗಳ ಒಂದು ಸಾಕ್ಷ್ಯಚಿತ್ರ 2024-25ನೇ ಸಾಲಿನಲ್ಲಿ ಮಾನ್ಯ ಹಾಗೂ ಗೌರವಾನ್ವಿತ ಕರ್ನಾಟಕ ಸರ್ಕಾರದ ಬೃಹತ್ ಮತ್ತು ಉದ್ಯಮ ಕೈಗಾರಿಕಾ ಸಚಿವರಾದ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎಂ.ಬಿ. ಪಾಟೀಲ್ ರವರು ತಮ್ಮ ಇಲಾಖೆಯಿಂದ ಬರುವ ಸಿಎಸ್ಆರ್ ಅನುದಾನದಿಂದ ವಿಜಯಪುರ ಗ್ರಾಮೀಣ ತಿಕೋಟ ಹಾಗೂ ಬಬಲೇಶ್ವರ ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ ಸುಸಜ್ಜಿತ ಶಾಲಾ ಕೊಠಡಿ, ಸ್ಮಾರ್ಟ್ ಕ್ಲಾಸ್ ಹಾಗೂ ಅತ್ಯಾಧುನಿಕ ಟಿವಿ ನೀಡಿ ಸರ್ಕಾರಿ ಶಾಲೆಗಳನ್ನು ಮೂಲ ಸೌಕರ್ಯಗಳಿಂದ ವಂಚಿತರಾಗದಂತೆ ನೋಡಿಕೊಳ್ಳುತ್ತಿದ್ದು ತಮ್ಮ ಹೆಚ್ಚಿನ ಅನುದಾನವನ್ನು ಶೈಕ್ಷಣಿಕ ರಂಗಕ್ಕೆ ವಿನಿಯೋಗಿಸುತ್ತಿರುವುದು ತುಂಬಾ ಹೆಮ್ಮೆಯ ವಿಷಯ. ದಿನಾಂಕ 28/7/2024ರಂದು ಮಮದಾಪುರ ಕೆಪಿಎಸ್ ಶಾಲೆಯಲ್ಲಿ ಮಾನ್ಯ ಸಚಿವರಿಂದ ಸ್ಮಾರ್ಟ್ ಕ್ಲಾಸ್, ಗಣಿತ ಪ್ರಯೋಗಾಲಯ ಹಾಗೂ ವಿಜ್ಞಾನ ಪ್ರಯೋಗಾಲಯ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ವಿಜಯಪುರ ರವರು ಹಾಗೂ ಟೆಲಿಕಾಂ ಟಾಟಾ ಸಮೂಹಗಳ ಮುಖ್ಯ ನಿರ್ವಾಹಕರು ಹಾಜರಿದ್ದರು. ದಿನಾಂಕ 14/8/2024ರಂದು ಮಾನ್ಯ ಸಚಿವರು ತಿಕೋಟದಲ್ಲಿ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಿಸಿ ಮಕ್ಕಳ ಕಲಿಕೆಗೆ ಪ್ರೋತ್ಸಾಹ ನೀಡಿರುವುದು ಸಂತಸದ ವಿಷಯವಾಗಿದೆ. ಹಾಗೆಯೇ 2023-24ನೇ ಸಾಲಿನಲ್ಲಿ ತಿಕೋಟ ಹಾಗೂ ಬಬಲೇಶ್ವರ ತಾಲೂಕಿನ ಎಲ್ಲ 1ರಿಂದ 12ನೇ ತರಗತಿ ಎಲ್ಲ ಮಕ್ಕಳಿಗೆ ಉಚಿತ ಬ್ಯಾಗ್ ವಿತರಿಸಿ ಮೆಚ್ಚುಗೆ ಗಳಿಸಿದ್ದಾರೆ. 2022-23ನೇ ಸಾಲಿನಲ್ಲಿ ಏಕಕಾಲದಲ್ಲಿ ಖಾಸಗಿ ಶಾಲೆಯಿಂದ ಸರ್ಕಾರಿ ಶಾಲೆಗೆ 100 ಮಕ್ಕಳು ದಾಖಲಾದ ಪ್ರಯುಕ್ತ ಎಚ್ಪಿಎಸ್ ಹನುಮಸಾಗರ್ ಶಾಲಾ ಶಿಕ್ಷಕರಿಗೆ ಮತ್ತು ಶಾಲಾ ಎಸ್ಡಿಎಂಸಿ ರವರಿಗೆ ಮಾನ್ಯ ಸಚಿವರು ಖುದ್ದಾಗಿ ಶಾಲೆಗೆ ಭೇಟಿ ನೀಡಿ ಗೌರವಿಸಿರುವುದು ಸರ್ಕಾರಿ ಶಾಲೆಗಳ ಬಗ್ಗೆ ಅವರಿಗೆ ಇರುವ ಅಭಿಮಾನ ಮತ್ತು ಹಿತಾಸಕ್ತಿ ಎತ್ತಿ ತೋರಿಸುತ್ತದೆ. ದಿನಾಂಕ 13/7/2024ರಂದು ಪಿಎಂ ಶ್ರೀ ಯೋಜನೆಯಡಿ ಮಂಜೂರಾದ ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾಗಿ ಎಚ್ಪಿಎಸ್ ಶಾಲೆಯಲ್ಲಿ ಉದ್ಘಾಟಿಸಿ ಮಕ್ಕಳಿಗೆ ಶೈಕ್ಷಣಿಕವಾಗಿ ಪ್ರೋತ್ಸಾಹ ಭರವಸೆ ನೀಡಿದ ಮಾನ್ಯ ಸಚಿವರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಮಾನ್ಯ ಸಚಿವರು ತಮ್ಮ ಬಿಡುವಿಲ್ಲದ ಕೆಲಸದ ನಡುವೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪಾನಿ ಸಾಹೇಬ್ ವಸತಿಗೆ ಆಕಸ್ಮಿಕ ಭೇಟಿ ನೀಡಿ ಮಕ್ಕಳೊಂದಿಗೆ ಶೈಕ್ಷಣಿಕ ಚಟುವಟಿಕೆಗಳನ್ನು ಮತ್ತು ಮಕ್ಕಳ ಗುಣಮಟ್ಟದ ಕಲಿಕೆಯ ಹಿಮ್ಮಾಯತಿ ಪಡೆದು ಸಂತಸ ಪಡುತ್ತಿರುವ ಸಂದರ್ಭ. ತಮಗೆಲ್ಲ ಶಿಕ್ಷಕರ ದಿನೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಹೋಗ್ತಾ ಇದ್ದೀನಿ. ಮೊದಲು ತಮಗೆಲ್ಲ ಗೊತ್ತಿರುವಂತೆ ತಾವೇನು ದೊಡ್ಡ ಕೊನೆಯಲ್ಲಿ ಮನವಿಟ್ಟು ಮುಡಿಬಿಟ್ಟು ತಮ್ಮ ಜೀವನವನ್ನ ಸಾರ್ಥಕತೆ, ಕಲಿಕೆಯಲ್ಲಿ ಸಾರ್ಥಕತೆಯನ್ನು ಮಾಡಿದಂತ ತಮ್ಗೆಲ್ಲರಿಗೂ ಒಂದು ಉತ್ಸವದ ದಿನ. ತಾವೇನು ಇವ ನನ್ನ ವಿದ್ಯಾರ್ಥಿ, ಇವ ನನ್ನ ವರ್ಗ ಅಂತಕ್ಕಂಥ ಬದ್ಧತೆಯಿಂದ ದುಡಿದಂತ ಶ್ರಮವನ್ನ ಸಾರ್ಥಕಗೊಳಿಸತಕ್ಕಂಥ ದಿನವಾಗಿರುವುದರಿಂದ ತಮಗೆ ಮತ್ತೊಮ್ಮೆ ಹಾರ್ದಿಕವಾಗಿ ಶುಭಾಶಯಗಳನ್ನ ಕೋರ್ತೇವೆ. ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಯನ್ನ ನಾವು ನೀವೆಲ್ಲರೂ ಕೂಡ ಅತಿ ಕಟಿಬದ್ಧತೆಯಿಂದ ಮಾಡ್ತಕ್ಕಂಥ ಕೈಂಕರ್ಯಗಳು ನಡಿಬೇಕಾಗಿದೆ. ನಾವೇನು ಗುಣಮಟ್ಟದ ಇಲಾಖೆ ಆಶೆಯಂತೆ ಗುಣಮಟ್ಟದ ಶಿಕ್ಷಣ ಅನ್ನೋದು ಏನು ಕರೀತಾ ಇದ್ದೀವಿ, ಆ ಎಲ್ಲ ವಿದ್ಯಾರ್ಥಿಗಳನ್ನ ಒಗ್ಗೂಡಿಸಿಕೊಂಡು ಶಾಲೆಗೆ ಹೊರಗಿರ್ತಕ್ಕಂಥದ್ದು, ಕಲಿಕೆಯಲ್ಲಿ ಆಸಕ್ತಿ ಇರತಕ್ಕಂಥ ವಿದ್ಯಾರ್ಥಿಗಳು, ಹಾಗೆಯೇ ಶಾಲೆಗೆ ಬರ್ತಕ್ಕಂಥ ಪ್ರತಿಯೊಂದು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಒಂದು ಸೂರಿನೆಡೆಗೆ ಎಳೆದು ತಾವೇನು ಬದ್ಧತೆಯಿಂದ ತಮ್ಮ ಪ್ರತಿಭೆಯನ್ನ ಅವರಿಗೆ ದಾರ ಎರೆಯತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದ್ದೀವಿ. ಅದು ಶ್ಲಾಘನೀಯವಾದದ್ದು. ಮತ್ತೊಮ್ಮೆ ಶಿಕ್ಷಕರ ದಿನೋತ್ಸವದ ಅಂಗವಾಗಿ ಶುಭಾಶಯಗಳನ್ನ. ನಾವು ನೀವುಗಳೆಲ್ಲ ಮಗುವಿನ ಬೌದ್ಧಿಕ, ಮಾನಸಿಕ, ಶಾರೀರಿಕ ವಿಕಾಸವನ್ನ
ಮಾಡುವ ನಿಟ್ಟಿನಲ್ಲಿ ಶ್ರಮ ವಹಿಸಿ ನಾವು ಇವತ್ತು ವರ್ಗ ಕೋಣೆಯಲ್ಲಿ ದುಡಿಬೇಕಾಗಿದೆ. ಆ ಬದ್ಧತೆಯನ್ನು ಮತ್ತೊಮ್ಮೆ ನಾವು ವರ್ಗ ಕೋಣೆಯಲ್ಲಿ ಉಳಿಸಬೇಕಾಗಿದೆ. ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ನಾವು ಅತ್ಯಂತ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಅದಕ್ಕೆ ಶಾಲೆಯಿಂದ ಹೊರಗುಳಿದಂಥ ಮಕ್ಕಳು, ಶಾಲೆಯಲ್ಲಿ ಇರುವಂಥ ಮಕ್ಕಳು, ಎಲ್ಲ ಮಕ್ಕಳನ್ನು ಒಂದು ಸೂರಿನಡೆಗೆ ಸೇರಿಸಿ ನಾವು ಇವತ್ತು ನಮ್ಮ ಶಿಕ್ಷಕ ಬಾಂಧವರಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಭೆಯನ್ನು ಒಗ್ಗೂಡಿಸಿ ಆ ಮಗುವನ್ನು ತಯಾರು ಮಾಡುವಲ್ಲಿ ಮಾನಸಿಕವಾಗಿ, ಶಾರೀರಿಕವಾಗಿ, ಭೌತಿಕವಾಗಿ ಮಾನವೀಯ ಮೌಲ್ಯಗಳನ್ನು ಹಂಚಿಕೊಂಡು ಬೆಳೀತಕ್ಕಂಥ ಸಮಾಜಮುಖಿಯಾಗಿ ಬೆಳೀತಕ್ಕಂಥ ವಿದ್ಯಾರ್ಥಿಯನ್ನು ತಯಾರು ಮಾಡೋದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇವತ್ತಿನ ದಿನವನ್ನು ಶಿಕ್ಷಕರ ದಿನವನ್ನಾಗಿ ನಮಗೋಸ್ಕರ ಮುಡಿಪಾಗಿಟ್ಟಿರೋದ್ರಿಂದ ನಾವು ನಿಜವಾಗಿಯೂ ವರ್ಗ ಕೋಣೆಯಲ್ಲಿ ನಮ್ಮ ಜೀವನವನ್ನು, ನಮ್ಮ ಕೆಲಸವನ್ನು, ನಮ್ಮ ಪ್ರಯತ್ನವನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದ್ದೇ ಆದರೆ ಇವತ್ತಿನ ದಿನ ಸಾರ್ಥಕತೆಯಲ್ಲಿ ಮೆರೀತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಈ ಶುಭ ಸಂದರ್ಭದಲ್ಲಿ ಪ್ರಶಸ್ತಿಗೆ ಭಾಜನರಾದಂಥ ಎಲ್ಲ ಶಿಕ್ಷಕರಿಗೆ ಮತ್ತೊಮ್ಮೆ ಶುಭ ಕೋರ್ತಾ ಧನ್ಯವಾದ. 2024-25ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ದಿನದಂದು ವಿಜಯಪುರ ಗ್ರಾಮೀಣ ವಲಯದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಪ್ರಮೋದಿನಿ ಬಳೋಲ್ಮಟ್ಟಿ ಮೇಡಂ ರವರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶಿವಾಜಿನಗರ ಆರ್ಕೇರಿ ಶಾಲೆಯಲ್ಲಿ ಭಾಗವಹಿಸಿ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿಯನ್ನು ಆಚರಿಸಿದರು. ಆತ್ಮೀಯ ಎಲ್ಲ ಶಿಕ್ಷಕ ಬಾಂಧವರಿಗೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಶಿಕ್ಷಕರು ರಾಷ್ಟ್ರ ರಕ್ಷಕರು, ರಾಷ್ಟ್ರ ನಿರ್ಮಾಪಕರು, ರಾಷ್ಟ್ರ ಶಿಲ್ಪಿಗಳು. ಆದ್ದರಿಂದ ನಾವೆಲ್ಲ ಶಿಕ್ಷಕರು ಹೊಣೆಗಾರಿಕೆ, ಜವಾಬ್ದಾರಿ, ಕರ್ತವ್ಯ ಪ್ರಜ್ಞೆಯಿಂದ ನಮ್ಮ ವರ್ಗ ಕೋಣೆಯಲ್ಲಿರುವ ಎಲ್ಲ ಮಕ್ಕಳಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡುವಲ್ಲಿ ಮುಖ್ಯ ಪಾತ್ರವನ್ನ ವಹಿಸೋಣ. ಸದರಿ ಶೈಕ್ಷಣಿಕ ಬಲವರ್ಧನೆ ವರ್ಷ ಅರ್ಥಪೂರ್ಣವಾಗಿಸೋಣ ಎಂದು ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ವಿಜಯಪುರ ಗ್ರಾಮೀಣ ವಲಯ. ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ವಿಜಯಪುರ, ಶಾಲಾ ಶಿಕ್ಷಣ ಇಲಾಖೆ ವಿಜಯಪುರ, ನಿವೃತ್ತ ಶಿಕ್ಷಕರು. ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ವಿಜಯಪುರ ಗ್ರಾಮೀಣ ವಲಯದ ವಿವಿಧ ಶಾಲೆಗಳಲ್ಲಿ ಹಲವಾರು ವರ್ಷಗಳ ನಿರಂತರ ಸಾರ್ಥಕ ಸೇವೆ ಸಲ್ಲಿಸಿ ಸಾವಿರಾರು ಮಕ್ಕಳಿಗೆ ತಮ್ಮ ಜ್ಞಾನಸುಧಿಯನ್ನು ಸುರಿಸಿ ಮಕ್ಕಳ ಕಲಿಕೆಗೆ ತಮ್ಮನ್ನು ತಾವು ಮುಡಿಪಾಗಿಸಿಕೊಂಡು ಮಕ್ಕಳ ಬಾಳಿಗೆ ಬೆಳಕಾಗಿ ನಿವೃತ್ತಿ ಹೊಂದಿದ ಶಿಕ್ಷಕರ ಬಂಧುಗಳ ಬಗೆಗಿನ ಕಿರುಪರಿಚಯದ ಪ್ರಸ್ತುತಿ.
ನಿಧನ ಹೊಂದಿದ ಶಿಕ್ಷಕರ ದಿನಾಚರಣೆಯ ಈ ದಿನದಂದು ನಮ್ಮ ವಿಜಯಪುರ ಗ್ರಾಮೀಣ ವಲಯದಲ್ಲಿ ಬರುವ ಶಾಲೆಗಳಲ್ಲಿ ತಮ್ಮನ್ನು ತಾವು ಮಕ್ಕಳ ಕಲಿಕೆ ಮತ್ತು ಅವರ ಜೀವನಕ್ಕೆ ಒಂದು ಅರ್ಥ ಕೊಡುವ ನಿಟ್ಟಿನಲ್ಲಿ ನಿಸ್ವಾರ್ಥ ನಿರಂತರ ಸೇವೆಯಲ್ಲಿರುವಾಗಲೇ ಆಕಸ್ಮಿಕವಾಗಿ ದೈವಾಧೀನರಾದ ಕೆಲವು ಶಿಕ್ಷಕರ ಬಗ್ಗೆ ಇಲಾಖೆಯ ಅನುಕಂಪದ ನೆನಪಿನ ಪ್ರಸ್ತುತಿಯ ಜೊತೆಗೆ ಇಲಾಖೆಯು ಅವರ ಅನುಪಮ ಸೇವೆಯನ್ನು ಇವತ್ತಿನ ಈ ಸಾರ್ಥಕ ದಿನದಂದು ಅವರನ್ನು ನೆನಪಿಸುತ್ತದೆ. ಅತ್ಯುತ್ತಮ ಶಾಲೆಗಳು, ಬೆಸ್ಟ್ ಸ್ಕೂಲ್ಸ್. ವಿಜಯಪುರ ಗ್ರಾಮೀಣ ವಲಯದಲ್ಲಿರುವ ಶಾಲೆಗಳಲ್ಲಿ ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ಒಳಗೊಂಡಿರುವ ಉತ್ತಮ ಶಾಲಾ ಪರಿಸರ, ಅತ್ಯುತ್ತಮ ಕಲಿಕಾ ವಾತಾವರಣ, ಅತ್ಯುತ್ತಮ ಶಾಲಾ ಕೈತೋಟ, ಅತ್ಯುತ್ತಮ ಭೌತಿಕ ಸೌಲಭ್ಯಗಳನ್ನು ಕ್ರೋಢೀಕರಿಸಿಕೊಂಡು ಅತ್ಯುತ್ತಮ ಶಾಲೆಗಳಾಗಿ ಹೊರಹೊಮ್ಮಿದ ಶಾಲೆಗಳ ಮೇಲೆ ಬೆಳಕು ಚೆಲ್ಲುವ ಹಾಗೂ ಇತರ ಶಾಲೆಗಳಿಗೆ ಪ್ರೇರಣೆ ನೀಡುವ ಸದುದ್ದೇಶದಿಂದ ಅಂತಹ ಆಯ್ದ ಕೆಲವು ಶಾಲೆಗಳ ವಿಡಿಯೋಗಳ ಪ್ರಸ್ತುತಿ. ಕಣ್ಣಾರಿನ ಕಂಡ ದೇವಾಲಯ, ಬೆಂಕಟ್ಟಿ ಮುನ್ನಡೆಸು ವಿದ್ಯಾಲಯ, ನಾನಾಡು ಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲಿ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲಿ ಉಳಿದೋಗಿದೆ. ನನ್ನಾಣೆಯ ಜ್ಞಾಪಕ ಎಂದೆಂದೂ ಮರೆಯಾಗದು, ನನ್ನಿಂದ ದೂರಾಗದು. ನಮ್ಮಲ್ಲಿರುವ ಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ, ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ, ಬಾಳಿಗೂ ಒಂದು ಅರ್ಥ ನೀಡುತ್ತಾ ದಾರಿದೀಪನ ಬೆಳಗೋ ಈ ವಿದ್ಯಾಲಯ. ಜೀವಕ್ಕೆ ಜೀವ ನೀಡೋ ಬಂಧುತ್ವ, ಇಲ್ಲಿ ಸ್ನೇಹಕ್ಕೆ ಸೈಯನ್ನು ಸ್ನೇಹಾಲಯ. ನನ್ನಾಣೆಯ ಜ್ಞಾಪಕ ಎಂದೆಂದೂ ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರಿನ ಕಂಡ ದೇವಾಲಯ, ಬೆಂಕಟ್ಟಿ ಮುನ್ನಡೆಸು ವಿದ್ಯಾಲಯ. ಬೆಳ್ಳಂ ಬೆಳಗಿನಿ ತಿಂಡಿ ತಿಂದಿನಿ, ನಾವು ಓಟೋಡಿ ಬರುತ್ತಿದ್ದ ನೆನಪೊಂದಿದೆ. ಲಾಸ್ಟು ಬೆಂಚಲ್ಲಿ ತರ್ಲೆ ಹೊಡೆಯುತ್ತಾ ಟೀಚರ್ ಪನಿಷ್ಮೆಂಟು ತಿಂದ ದಿನ ಒಂದಿದೆ. ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು, ಸುಳ್ಳಿನ ನಡುವೆ ನಾ ಸತ್ಯ
ರಾಜ್ಯ ಮತ್ತು ರಾಜಧಾನಿಗಳ ಹೆಸರನ್ನು ಹೇಳುತ್ತೇನೆ. ಕರ್ನಾಟಕ, ಬೆಂಗಳೂರು, ಕೇರಳ, ತಿರುವನಂತಪುರಂ, ತಮಿಳುನಾಡು, ಚೆನ್ನೈ, ಆಂಧ್ರ ಪ್ರದೇಶ್, ಅಮರಾವತಿ, ಗೋವಾ, ಒಟ್ಟು ಜಿಲ್ಲೆಗಳು 31 ಅವು ಯಾವುವು ಎಂದರೆ ಬೀದರ್, ಕಲಬುರಗಿ, ವಿಜಯಪುರ, ಬೆಳಗಾವಿ. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯ. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು. ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ. British rule on 15th August. Special day morning everyone and we are celebrating Independence Day of our country. ಭಕ್ತರು ಕುಡುವೆ ಸಕ್ಕರೆ ಖಂಡಿತ. She gives me cream with all her might to eat with apple toy. Today is 15th August. Independence Day is our national festival. ಅನಂತೆ ಪರರ ಬಗೆದಡೆ ಕೈಲಾಸ ಜ್ಞಾನವನವು ಸರ್ವಜ್ಞ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟ. ಶುಭಾಶಯಗಳು. ಹಲದೆ ದುಡಿದೆ ದುಡಿಯುವ ಇಂದು ಬ್ರಿಟಿಷರ ಆಡಳಿತದಿಂದ ಮುಕ್ತನ್ನು ಪಡೆದಿದ್ದ ಈ ಸ್ವತಂತ್ರ. Near to me down the street I look casual and listen for a horn or bell.
ಮುಂದೆ ತಗೊಂಡ ಭಾಗ ಒಂದು ತೊಗೊಂಡಿಲ್ಲ, ಒಂದು ತಗೊಂಡಿದ್ರೆ ಅದನ್ನ ಮ್ಯಾಲ ಬರ್ತೀವಿ. ಇಲ್ಲಿ ಮೂರು ಭಾಗಕ್ಕೆ ಬಣ್ಣ ಹಚ್ಚೈತಿ, ಹೌದಲ್ಲ? 4 ಭಾಗ ಮಾಡಿ 3 ಭಾಗ ಬಣ್ಣ ಹಚ್ಚಿದ್ರು 3 ಭಾಗ ತಗೊಂಡ್ರೆ ಇದು ಒಟ್ಟು ಟೋಟಲ್ ಭಾಗ ಮಾಡಿದ್ದು ಛೇದಾಗಿರ್ತೈತಿ. ಇದು ಔಷಧ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಿರೋದು ಔಷಧ ಇರ್ತದೆ. ಅದು 4ನೇ 3 ಹೋಗ್ತದೆ. ಇದು ನೋಡಿ, ಇದು 1 2 3 4 5 ಭಾಗ ಬರಲಿ, 1 ಭಾಗ ತಗೊಂಡಿವಿ. 5ನೇ 1. ಇದು 1 2 3 4 5 6 7 ಭಾಗ ಮಾಡಿವಿ, 3 ಭಾಗಕ್ಕೆ ಬಣ್ಣ ಹಚ್ಚಿ. ಚಲಿಸೋ ಮೋಡದಲ್ಲಿ ನಿನ್ನ ತಳುಕಿನ ಸವಿ ನೆನಪು, ಉಕ್ಕೋ ಕಡಲಲ್ಲಿ ನಿನ್ನ ಆಸೆಯ ಸವಿ ನೆನಪು, ಗುಡಿಯಲ್ಲಿ ದೇವರ ದೀಪದಲ್ಲಿ ನಿನ್ನ ಪ್ರತಿರೂಪದ ನೆನಪು, ಚೆಲುವು ತೆರೆಯುವ ನೆನಪೇ ಪ್ರೇಮದರ್ಥವೋ, ಹೃದಯ ತೆರೆಯುವ ನೆನಪೇ ಬಾಳಿಗರ್ಥವೋ, ಎಲ್ಲೋ ಅದು ಎಲ್ಲೋ ಕಿವಿ ತುಂಬು ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ, ಈ ಕಣ್ಗಳ ಗೂಡಿನಲ್ಲಿ ಹೊಸ ರಾಗದ ಚಿಲಿಪಿಲಿಯೋ, ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಚಗುಳಿಯೋ, ನೆನಪೆ ನನ್ನ ಮೈ ಪುಳಗ, ನೆನಪೆ ನನ್ನ ಮೈ ಜಲಕ, ನೆನಪೆ ನನ್ನ ಧನ ಕನಕ, ನೆನಪು ಒಂದೇ ಕೊನೆ ತನಕ, ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ.
ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ ಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈಲಿ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಗುಡಿ ಕಟ್ಟದೇನು, ನೀರಲ್ಲಿ ಮೀನು
ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟರೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು
ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಳಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಅಜ್ಜಿಯ ಮನೆಯಲ್ಲಿ ಪ್ರೀತಿಯಿಂದ ಹಲಸಿನ ಕಡುಬು ಸೇಮೆ ಅಲ್ಲನದು ಶಾವಿಗೆ ಎಲ್ಲವೂ ಮಾಡಿಕೊಟ್ಟರು. ನನ್ನ ರಜಾ ದಿನಗಳು ಮೋಜಿನಿಂದ ತುಂಬಿತ್ತು. ವೆರಿ ಗುಡ್, ಕೂತ್ಕೋ. ಜಗದೀಶ, ನೀನೋದ? ಅವನಿಗೆ ಬಾಯಿ ಬರುದಿಲ್ಲ ಸರ್, ಮತ್ತೆ ಈಗ ಓದುದು. ಮಾತ್ ಬರದ್ರೆ ಅಂತಾಯ್ತಾ? ದಿನಕ್ಕಿಂತ ಬರಲಿಕ್ಕೆ ಬರ್ತದ ಅವನಿಗೆ. ನೀನ್ ಬರ್ತಿದ್ಯಾ? ನೀನ್ ಬರಲಿಲ್ಲ, ನೀನ್ ಅವನಿಗೆ ಮಕ್ಕರ್ ಮಾಡ್ತೀಯಲ್ಲ. ಅವೆಂತ ಬರ್ದೇನು, ಓದು. ರಜೆಯಲ್ಲಿ ನನ್ನ ಗೆಳೆಯರಾದ ಸತೀಶ, ಮಮ್ಮುಟ್ಟಿ ನೋಡನೆ ಬಹಳ ಚಂದದಲ್ಲಿ ದಿನಗಳನ್ನು ಕಳೆದೆನು. ಮತ್ತು ಗೆಳೆಯರಾದ ಪ್ರವೀಣನು ಚಿನ್ನಿ ದಾಂಡು ಆಟವನ್ನು ಹೇಳಿಕೊಟ್ಟನು. ಇದು ನನ್ನ ರಜೆ ದಿನಗಳ ವರದಿ. ಈ ಪ್ರವೀಣ 7ನೇ ಕ್ಲಾಸ್ ಅಲ್ಲವನ? ಹೌದು ಸರ್, 3 ವರ್ಷದಿಂದ. ಎಂತ ಅವಸ್ಥೆ ಮಾರೆ ನಮ್ದು. ಮೊದಲ ಕ್ಲಾಸೇ ಹೊರಗೆ ಹಾಕುದಂದ್ರೆ ಇವರಿಗೆ ಮನ್ಸತ್ತು ಉಂಟ. ಹೊರಗೆ ಹಾಕಿದ್ರೇನಾ? ಇಲ್ವಾ, ನಾವೇ ಗಾಳಿ ತರೋಣ ಅಂತ ಹೊರಗಡೆ ಬಂದಿದ್ದೀವಿ. ಹೋಗಲ್ಲ. ನಾಟ್ಯ ಅನ್ನೋದು ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ, ಪ್ರತಿಯೊಂದರಲ್ಲೂ ಪವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ, ಈ ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ.
ಅಲ್ಲಿನ ಶಾಲಾ ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ ಕಣ್ಣೀರು ಹಾಕ್ತಾ ಇದ್ರು. ಪೋಷಕರು ಎಷ್ಟೇ ಮನವಿ ಮಾಡಿದ್ರು ಕೂಡ ವಿದ್ಯಾರ್ಥಿಗಳು ಮಾತು ಕೇಳ್ತಾ ಇರಲಿಲ್ಲ. ಆದ್ರೀಗ ಬೆಳಗ್ಗೆ 8 ಗಂಟೆ ಆಗ್ತಾ ಇದ್ದಂತೆ ಮಕ್ಕಳು ಶಾಲೆಗೆ ಓಡೋಡಿ ಬರ್ತಿದ್ದಾರೆ, ಖುಷಿಯಿಂದ ಅಕ್ಷರ ಕಲಿತಿದ್ದಾರೆ. ಹಾಗಾದ್ರೆ ಮಕ್ಕಳ ಈ ಉತ್ಸಾಹಕ್ಕೆ ಕಾರಣ ಯಾರು? ಇಲ್ಲಿದೆ ನೋಡಿ ಮಾದರಿ ಶಿಕ್ಷಕರ ಕುರಿತ ಒಂದು ಸ್ಟೋರಿ.
ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡೋದ್ರಲ್ಲಿ, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡೋದ್ರಲ್ಲಿ ಶಿಕ್ಷಕರ ಪಾತ್ರ ಬಹಳ ಮಹತ್ವ ಪಡೆದಿರುತ್ತೆ. ಮಕ್ಕಳನ್ನ ತಿದ್ದಿ ತೀಡಿ ಅಕ್ಷರ ಕಲಿಸಿ ಉತ್ತಮ ನಾಗರಿಕರನ್ನಾಗಿ ಮಾಡುವ ಬಹುದೊಡ್ಡ ಜವಾಬ್ದಾರಿ ಗುರುಗಳಿಗೆ ಇರುತ್ತೆ. ಹೀಗೆ ಇವರು ಕೂಡ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ಇದರ ಜೊತೆಗೆ ಇಡೀ ಶಾಲೆಯಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಿ ಎಲ್ಲರ ಮನಸ್ಸು ಗೆದ್ದಿದ್ದಾರೆ. ಅಂದಹಾಗೆ ಇದು ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಿನ ಘೋಣಸಗಿ ತಾಂಡ ಬಂಜಾರ ಸಮುದಾಯದ ಜನರು ವಾಸ ಮಾಡೋ ಪುಟ್ಟ ಗ್ರಾಮ. ಇದೇ ಊರಿನ ಮಕ್ಕಳು ಈ ಹಿಂದೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಪೋಷಕರು ಕೂಡ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇರ್ಲಿಲ್ಲ. ಆದ್ರೀಗ ಇದೇ ಮಕ್ಕಳು ಬೆಳಗ್ಗೆ 8 ಗಂಟೆ ಆಗ್ತಾ ಇದ್ದಂತೆ ಶಾಲಾ ಆವರಣಕ್ಕೆ ಬರ್ತಿದ್ದಾರೆ. ಅಕ್ಷರ ಕಲಿಯೋಕೆ ನಾಮುಂದು ತಾಮುಂದು ಅಂತ ಬರ್ತಿದ್ದಾರೆ. ಇವರ ಈ ಉತ್ಸಾಹಕ್ಕೆ ಕಾರಣ ಇವರೇ. ಹೆಸರು ಪರಮೇಶ್ವರ ಗದ್ಯಾಳ. ಸರ್ಕಾರ ಹಾಗೂ ಇಲಾಖೆಯ ಸಹಾಯದ ನಿರೀಕ್ಷೆ ಮಾಡದೆ ತಮ್ಮದೇ ಸ್ವಂತ ಹಣದಲ್ಲಿ ಶಾಲೆಯ ಆವರಣ ಬದಲಾಯಿಸಿದ್ದಾರೆ. ಶಾಲೆಯ ಮೇಲ್ಚಾವಣಿ, ಅಡುಗೆ ಕೋಣೆ ಹಾಗೂ ಶೌಚಾಲಯ ದುರಸ್ತಿಗೊಳಿಸಿದ್ದಾರೆ. ನಂತರ ಇಡೀ ಶಾಲೆಗೆ ಬಣ್ಣ ಬಳಿಸಿದ್ದಾರೆ. 1 ರಿಂದ 4ನೇ ತರಗತಿಗಳ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ಎಲ್ಲಾ ತರಗತಿಗಳಲ್ಲೂ ಕಲಿಕಾ ಬರವಣಿಗೆ ಮತ್ತು ಚಿತ್ರಗಳನ್ನ ಮೂಡಿಸಿದ್ದಾರೆ. ಇದರಿಂದ ಮಕ್ಕಳು ಆಕರ್ಷಿತಗೊಳ್ಳೋದ್ರ ಜೊತೆಗೆ ಸರಳವಾಗಿ ವಿಷಯಗಳನ್ನ ಗ್ರಹಿಸುತ್ತಿದ್ದಾರೆ. ಪರಮೇಶ್ವರ್ ಗದ್ಯಾಳ್ ಬರ್ಸ್ಯಾರಿ ಸರ್ ಬರ್ಸ್ಯಾರಿ. ಮತ್ರಿ ಎಲ್ಲ ಓದಿಸ್ಲಕ್ ಹೇಳ್ತಾರ್ರಿ. ಅಚ್ಚಿ ಕಡೆನೂ ಬರ್ಸ್ಯಾರಿ, ಪಾಟ್ನ್ಯಾಗ ಇದ್ದಿದ್ದೆಲ್ಲ ಬರ್ಸ್ಯಾರಿ, ಮತ್ತು 2 ಮಗಿ ಕಕಾಕಿಕಿ ಎಲ್ಲ ಬರ್ಸ್ಯಾರಿ, ಮತ್ತು ಅವು ಬುಕ್ನಾಗ ಇದ್ದಿದ್ದು ಚಿತ್ರ ಎಲ್ಲ ತೆಗ್ಸ್ಯಾರಿ. ಅವೆಲ್ಲ ಓದ್ಲಾಕ್ ಬರ್ತೈತಿ. ಮೊದಲು ಇದ್ದಿದ್ದಿಲ್ರಿ, ಈಗ ಸರ್ ಮೊನ್ನೆ ಮಾಡ್ಸ್ಯಾರಿ. ಇನ್ನು ಶಿಕ್ಷಕ ಪರಮೇಶ್ವರ 1 ಲಕ್ಷಕ್ಕೂ ಅಧಿಕ ಹಣ ಖರ್ಚು ಮಾಡಿದ್ದಾರೆ. ಇಡೀ ಶಾಲೆಯ ಲುಕ್ ಅನ್ನೇ ಬದಲಾಯಿಸಿ ಹೊಸ ರೂಪ ನೀಡಿದ್ದಾರೆ. ಇಷ್ಟೇ ಅಲ್ಲ, ನನಗೆ ಅನ್ನ ಹಾಕೋದು ಸರ್ಕಾರ, ಅದೇ ಸಂಬಳದ ಹಣದಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇರುವ ಶಾಲೆಯ ಅಭಿವೃದ್ಧಿಗೆ ವಿನಿಯೋಗಿಸಿದ್ದೇನೆ ಅಂತ ಹೇಳಿದ್ದಾರೆ. ಮಕ್ಕಳಿಗೆ ನೈಜವಾಗಿ ಮತ್ತು ಬೇಗನೆ ಕಲಿಕೆ ಸಾಗಲಿ ಎಂಬ ಉದ್ದೇಶದಿಂದ ಹಾಗೂ ಎಲ್ಲ ಇಲ್ಲಿ ಇರ್ತಕ್ಕಂಥ ಮಕ್ಕಳು ಬಡತನ ಕುಟುಂಬದಿಂದ ಬಂದಿರತಕ್ಕಂಥವು. ಅದಕ್ಕೆ ಆ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಹೇಳಿ ಸರ್ಕಾರಕ್ಕಾಗಲಿ ಮತ್ತು ಯಾರಿಗೇ ಆಗಲಿ ಸಹಾಯವನ್ನು ಕೇಳಿದೆ, ಇಲಾಖೆಗಾಗಲಿ ಸಹಾಯವನ್ನು ಕೇಳಿದೆ. ಇಲಾಖೆಯೇ ನನಗೆ ಸರ್ಕಾರೇ ಒಂದು ಅನ್ನ ಕೊಡ್ತಿರ್ತ ತಿಳ್ಕೊಂಡು ಅದರಲ್ಲೇ ನಾನು ನನ್ನ ವೇತನದಲ್ಲೇ 1 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ಸುಣ್ಣ ಬಣ್ಣ ಮತ್ತು ಅಂದ ಚಂದ, ಹೊರಗಡೆ ಅಂದ ಚಂದ ಮತ್ತು ಅಡುಗೆ ಕೋಣೆಗಳು ಎಲ್ಲ ರಿಪೇರಿ ಮಾಡಿಸಿ ಸುಣ್ಣ ಬಣ್ಣವನ್ನು ಮಾಡಿಸಿ ಮಕ್ಕಳಿಗೋಸ್ಕರ ಈ ಕಾರ್ಯವನ್ನು ಮಾಡಿದ್ದೀನಿ. ಒಟ್ಟಾರೆ ಶಾಲೆಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಶಾಲಾ ಆವರಣದಲ್ಲಿ ಕೊಳವೆ ಬಾವಿ ಬಂದಾಗಿತ್ತು, ಕಟ್ಟಡವು ಹಾಳಾಗಿತ್ತು. ಆದ್ರೀಗ ಶಿಕ್ಷಕರ ಒಳ್ಳೆ ಮನಸ್ಸಿನಿಂದ ಶಾಲೆಗೆ ಹೊಸ ಕಳೆ ಬಂದಿದೆ. ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತೆ ರೆಡಿ ಆಗಿದ್ದು ಇಡೀ ಊರಿನ ಜನ ಶಿಕ್ಷಕರ ಸೇವೆಗೆ ಫಿದಾ ಆಗಿದ್ದಾರೆ. ಅಶೋಕ ಯಡಳ್ಳಿ, TV9 ವಿಜಯಪುರ. ಸರ್ಕಾರಿ ಶಾಲೆಯಲ್ಲಿ ಅಕ್ಷರ ದಾಸೋಹ ಯೋಜನೆಯಡಿಯಲ್ಲಿ ವಿದ್ಯಾರ್ಥಿಗಳು ಮಧ್ಯಾಹ್ನದ ಬಿಸಿಯೂಟ ಸೇವಿಸುತ್ತಿರುವ ಸಮಯದಲ್ಲಿ ಹಾರಿ ಬಂದ ರಾಷ್ಟ್ರಪಕ್ಷಿ ನವಿಲು ಮಕ್ಕಳೊಂದಿಗೆ ಬಿಸಿಯೂಟ ಸವಿದು ಮಕ್ಕಳಿಗೆ ಮನೋಲ್ಲಾಸ ಹೆಚ್ಚಿಸಿದ ಘಟನೆ ನಡೆದಿದೆ. ವಿಜಯಪುರ ತಾಲೂಕು ಜಂಬಗಿ ಗ್ರಾಮದ ಕೇರೂರ ವಸತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳು ಬಿಸಿಯೂಟ ಸೇವಿಸುವಾಗ ಹಾರಿ ಬಂದ ರಾಷ್ಟ್ರಪಕ್ಷಿ ಮಕ್ಕಳು ತಟ್ಟೆಯಲ್ಲಿ ಅನ್ನ ಹಾಕಿಕೊಂಡು ಪ್ರಾರ್ಥನೆ ಮಾಡುತ್ತಾ ಕುಳಿತಾಗ ಅನ್ನದ ತಟ್ಟೆಯ ಕಡೆಗೆ ಸಾಗಿದೆ. ಈ ಸಮಯದಲ್ಲಿ ವಿದ್ಯಾರ್ಥಿಯೋರ್ವಳು ತನ್ನ ತಟ್ಟೆಯನ್ನ ನವಿಲಿಗೆ ಕೊಟ್ಟು ಬೇರೊಂದು ತಟ್ಟೆ ತೆಗೆದುಕೊಂಡಿದ್ದಾಳೆ. ವರ್ಗ ಕೋಣೆಯ ಹತ್ತಿರವೂ ಬಂದ ನಾಟ್ಯ ಮಯೂರಿ ಧಾನ್ಯಗಳನ್ನ ಸವಿದು ತನ್ನ ಹಸಿವನ್ನ ನೀಗಿಸಿಕೊಂಡಿದೆ. ಶಾಲಾ ಆವರಣವು ಹಚ್ಚ ಹಸಿರಿನಿಂದ ಗಿಡಗಳ ಮಧ್ಯೆ ಸುಂದರ ಪ್ರಕೃತಿ ಹೊಂದಿದ್ದು ಪ್ರತಿದಿನ ಮಕ್ಕಳು ಈ ಪ್ರಕೃತಿ ಮಡಿಲಿನಲ್ಲಿ ಊಟ ಸವಿಯುತ್ತಾರೆ. ಹಸಿರು ತುಂಬಿದ ವಾತಾವರಣದಲ್ಲಿ ರಾಷ್ಟ್ರಪಕ್ಷಿ ಆಗಮಿಸಿದ್ದರಿಂದ ವಿದ್ಯಾರ್ಥಿಗಳು ಫುಲ್ ಖುಷ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಊಟ ಸವಿಯುತ್ತಾ ಮುಖ್ಯೋಪಾಧ್ಯಾಯ PP ನಾಯಕ್, ಸಹ ಶಿಕ್ಷಕಿ NY ರಾಠೋಡ್ ಮಕ್ಕಳಿಗೆ ರಾಷ್ಟ್ರಪಕ್ಷಿಯ ಕುರಿತು ಸಂಪೂರ್ಣ ವಿವರ ನೀಡಿ ಮಕ್ಕಳಿಗೆ ಪಕ್ಷಿ ಹಾಗೂ ಪ್ರಾಣಿ ಪ್ರೀತಿಯನ್ನ ಹೆಚ್ಚಿಸಿದ್ದಾರೆ.
ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಳಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟರೇನು ಆ ದೈವದಾನೇನೆ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೆ ನಾದ ಅನ್ನೋದು ಭಾವಾಂತರಂಗನೇ ಶಿಲೆಯಿಂದ ತಾಜೇನು ಗುಡಿ ಕಟ್ಟರೇನು ನೀರಲ್ಲಿ ಮೀನು ಅಡಿ ಮುಟ್ಟರೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಳಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟರೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ
ಟನ್ 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 ಕೇಳಿ ಗಂಟೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತೀಯೇ ನೀನು ಟನ್ 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 ಕೇಳಿ ಗಂಟೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತೀಯೇ ನೀನು ಕಾಪಿ ಮತ್ತು ಪುಸ್ತಕವೆಲ್ಲ ಶಾಲೆ ಕೊಡುವುದು ಸಮವಸ್ತ್ರ ಕೂಡ ನಿಮ್ಮ ಶಾಲೆ ಕೊಡುವುದು ಶಾಲೆಯು ಮನೆಯಿಂದ ದೂರವಿಲ್ಲ ಕಡಿಮೆ ಆಯ್ತು ಅಂತರ ತಲುಪುವೆ ಶಾಲೆಯ ಗೇಟಿನ ತನಕ ತುಸುವೆ ನಡಿಗೆ ಸಾಕು ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿದೀಪ ನಿಜ 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 ಇದುವೇ ನೀತಿಯು ಶಿಕ್ಷಕರು ಮಕ್ಕಳಿಗೆ ಶಿಕ್ಷೆಯ ನೀಡೋದಿಲ್ಲ ಟನ್ 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 ಕೇಳಿ ಗಂಟೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ ಲೈಬ್ರರಿಲಿ ಓದೋದು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಯಾಗಲು ಕಲಿಸು ಅಲೆಯೆಲ್ಲೆಂಬುದು ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು ಧೈರ್ಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ನೀನೆ ನನ್ನ ಗುರು ನೀನೆ ನನ್ನ ಏರುವು ನೀನೆ ನನ್ನ ದೈವವು ನೀನೆ ನನ್ನ ಜೀವವು ನೀನೆ ನನ್ನ ಜ್ಯೋತಿ ನೀನೆ ನನ್ನ ಆರತಿ ನೀನೆ ನನ್ನ ಕೀರುತಿ ನೀನೆ ನನ್ನ ಸಾರಥಿ ಮುಂದೆ ದಾರಿ ತೋರದಯ್ಯ ನೀನೆ ನನ್ನ ಗುರು ನೀನೆ ನನ್ನ ಏರುವು ನೀನೆ ನನ್ನ ದೈವವು ನೀನೆ ನನ್ನ